ಅವನು ನಮ್ಮ ಕುಟುಂಬನ ನಾಶ ಮಾಡ್ತಿದ್ದಾನೆ. ಜನಿ ಹೇಳಿಲ್ಲ ನಿಮಗೆ, ಅವನು ಅಮ್ಮ ಮತ್ತು ಆಂಟೋನಿನ ಸಾಯಿಸ್ತೀನಿ ಅಂತಿದ್ದ ಅಂತ. ಒಂದು ಬ್ರೌನ್ ಕಾರ್ ಗುದ್ದಿದ್ದು ಆಕ್ಸಿಡೆಂಟ್, ಅದು ಯಾರು ಅಂತ ಪ್ರೂವ್ ಮಾಡೋದಕ್ಕೆ ಎವಿಡೆನ್ಸೇ ಇಲ್ಲ. ಅದು ಯಾರು ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಜಾರ್ಜ್ ಪೀಟರ್. ಅವನನ್ನೇನು ಮಾಡೋಕ್ಕಾಗಲ್ಲ. ಮತ್ತೇನಾಗ ನೀವು ಕಾಕಿ ಹಾಕೊಂಡು ಜನಗಳ ರಕ್ಷಣೆ ಮಾಡ್ತೀನಿ ಅಂತ ನಾಟಕ ಆಡ್ತಿದ್ದೀರಾ? ನೀನು ಹೋಗಿ ಅವನ ಕಾಲು ಹಿಡ್ಕೋ, ಕಾಲು ಹಿಡ್ದು ಬೇಡ್ಕೋ ನನ್ನನ್ನು ಬಿಟ್ಬಿಡಿ ಅಂತ. ನನ್ನ ಕೈಯಲ್ಲೇನು ಮಾಡೋಕ್ಕಾಗಲ್ಲ. ನೀವೇನಾದರೂ ಮಾಡಬೇಕು ಅಂದರೆ ನಿಮ್ಮ ಬ್ಯಾಡ್ಜ್ ಮೇಲೆ ಹಾಕೊಂಡಿರೋ ನಿಮ್ಮ ಅಪ್ಪನ ಹೆಸರು ಕರೆಕ್ಟಾಗಿರಬೇಕು. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯ? ಮನೆಗೆ ಹೋಗೋಕೆ ಕಷ್ಟ ಆಗ್ಬೋದು, ಪೊಲೀಸ್ ಗಾಡಿಯಲ್ಲಿ ಡ್ರಾಪ್ ಸಿಗುತ್ತೆ. ಪೇನ್ ಕಿಲ್ಲರ್ ತಗೋ, ಸರಿ ಹೋಗುತ್ತೆ. ಇದಕ್ಕಿಂತ ಹೈ ಡೋಸ್ನ ಆದಷ್ಟು ಬೇಗ ನಿನ್ನ ಕೊಡ್ತೀನಿ. ನನಗೆ ಯಾರಿಗೂ ಟಾರ್ಚರ್ ಕೊಡೋದಕ್ಕೆ ಇಷ್ಟ ಇಲ್ಲ. ಸಮಾಧಾನವಾಗಿ ಬದುಕಬೇಕು ಅಂದ್ಕೊಂಡಿದ್ದೀನಿ. ಆದರೆ ನನ್ನ ಹಾಗೆ ಬದುಕೋಕೆ ಬಿಡ್ತಾ ಇಲ್ವಲ್ಲ ಇವರು. ಆ ಹುಡುಗಿ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ಬಟ್ ನನ್ನ ಕಣ್ಣು ಮುಚ್ಚಿದ್ರೆ ನನ್ನ ಜರಿ ಬಂದು ನನಗೆ ಹೇಳ್ತಾನೆ, ಅಪ್ಪ ನಾನು ಹೇಗೆ ಜಂಪ್ ಮಾಡಿದ್ನೋ ಅವಳು ಹಾಗೆ ಜಂಪ್ ಮಾಡಬೇಕು ಅಂತ. ಇದರಲ್ಲಿ ನಂದೇನು ತಪ್ಪು ಡಾಕ್ಟರ್? ನೀನು ಹುಚ್ಚ? ನಿಜ, ಆ ವಿಷಯ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ಡಾಕ್ಟರ್ ನೋಡೋಕೆ ಬಂದಿರೋದು. ಜನಗಳಿಗೆ ಟಾರ್ಚರ್ ಕೊಡೋದು ನಿಲ್ಲಿಸೋದಕ್ಕೆ ನನ್ನ ಹತ್ರ ಯಾವುದೂ ಮದ್ದೇ ಇಲ್ಲ. ಡಾಕ್ಟರ್, ನಾನು ಒಂದ್ಸಲ ಪರೀಕ್ಷೆ ಮಾಡಿ ನೋಡಿ. ಕೌನ್ಸಿಲಿಂಗ್ 1 ವೀಕ್ ನನ್ನ ಶಾಂತಿಯಿಂದಿರೋ ಹಾಗೆ ಮಾಡಿ. ಜೀವನದಲ್ಲಿ ಸಮಾಧಾನದಿಂದ ತಾಳ್ಮೆಯಿಂದ ಇರೋದು ಮುಖ್ಯ. ನಷ್ಟ ಆಗಿರೋದನ್ನ ಯಾರ ಕೈಲೂ ತಂದ್ಕೊಳಕ್ಕಾಗಲ್ಲ. ಸಮಾಧಾನಕ್ಕೆ ಬೈಬಲ್ ಓದ್ಬೋದು, ಚರ್ಚ್ಗೂ ಹೋಗ್ಬೋದು. ನಾನು ಬೈಬಲ್ನ ಓದ್ತಿದ್ದೀನಿ, ಆದರೆ ಅದರಲ್ಲಿ ಜೀಸಸ್ಗಾಗಿರೋ ಮೋಸನೇ ನನ್ನ ಕಣ್ಣು ಕಾಣಿಸ್ತಾ ಇದೆ. ನನ್ನ ತಾಳ್ಮೆನ ಕಳ್ಕೋತಿದ್ದೀನಿ. ಸರಿ ತಪ್ಪುಗಳೇ ಗೊತ್ತಾಗ್ತಿಲ್ಲ. ಜಾರ್ಜ್, ದೇವರಲ್ಲಿ ಬೇಡ್ಕೊಳ್ಳಿ, ನೆಮ್ಮದಿ ಆದ್ರೂ ಸಿಗುತ್ತೆ. ದೇವರು ಒಳ್ಳೆ ದಾರಿ ತೋರಿಸ್ತಾನೆ. ದೇವರು ಅಂತ ಇದ್ದಾನೆ ಅಂದಮೇಲೆ ರಾಕ್ಷಸನು ಇರಲೇಬೇಕಲ್ವಾ? ಅವನೇ ನನ್ನ ಹೇಗೆ ಆಡಿಸ್ತಿದ್ರೆ? ನಿನ್ನ ಹಿಂದಿರೋ ರಕ್ತ ಇನ್ನೂ ತಣ್ಣಗಾಗಿಲ್ಲ. ನೀನೇ ನಿಲ್ಗೆ ರಾಜ ಆಗ್ಬೇಕು ಅಂತಿದ್ಯಾ? ಆ ಕಾರನ್ನ ಸುಟ್ಟಿದ್ದು ನಮ್ಮಮ್ಮನ ಕೊಲ್ತು ಅಂತ. ಮೂಯಿಗೆ ಮೂಯಿ, ಸೇಡಿಗೆ ಸೇಡು, ಎಲ್ಲ ಲೆಕ್ಕನೂ ಚುಪ್ತ ಮಾಡ್ತೀನಿ.
ಪರಿಚಯ ಇಲ್ದಿರೋರು ಯಾರೋ ನಿನಗೆ ಹೊಡೆದ್ರ ಹೊಡೆದಿದ್ದು ಯಾಕೆ ಅಂತ ಕೂಡ ನಿನಗೆ ಗೊತ್ತಿಲ್ಲ. ಹೊಡೆದಿದ್ದು ಯಾರು ಅಂತ ಕೂಡ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಇದೇ ರೀತಿ ನಾನು FIR ಬರ್ಕೊಳ್ಳೋದು ಸರಿ ಇದೆ ತಾನೆ? ಚೆನ್ನಾಗಿರೋ ಸುಳ್ಳನ್ನ ರೆಡಿ ಮಾಡಿ ಇಟ್ಕೋ, ಉಪಯೋಗಕ್ಕೆ ಬರುತ್ತೆ. ಬೆಂಕಿ ಜೊತೆ ಸರ್ಸ ಒಳ್ಳೇದಲ್ಲ. ಬೆಂಕಿಯಿಂದನೇ ಆರಿಸ್ಬೇಕು. ಓ ಜೀಸಸ್. ಅಲ್ಲ ಮೈಕಲ್. ನಿನ್ನ ವಿಷಯದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ. ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದ ನಿಮ್ಮಪ್ಪ. ನೀವು ಹುಡುಕ್ತಿದ್ದೀರಲ್ಲ ಡಾಕ್ಟರ್, ನನಗೆ ಗೊತ್ತು. ಮೈಕಲ್, ಡಾಕ್ಟರ್ ಮೈಕಲ್ ಜಾರ್ಗೆಟನ್ನು ಕೊಂದಿದ್ದವನೇ. ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕ್ರೈಮ್ ಬ್ರಾಂಚ್ DYSPಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನೀನು ತಿಂದಿದ್ದು ಹೇಳಲ್ವಾ? ಯಾವ ಜಾಗದಲ್ಲಿ ತಿಂತೀಯೋ ಆ ಜಾಗಕ್ಕೆ ನಿಯತ್ತಾಗಿರ್ಬೇಕು. ನಾನೇನು ಮಾಡಬೇಕು ಅಂತ ಹೇಳಿದ್ರೆ ಸಾಕು. ಕೊನೆಯ ಸಂಸ್ಕಾರ ಮಾಡಬೇಕಾಗಿರೋದು ಮೈಕಲ್ ಅಲ್ಲ, ಅಸರ್ ಅಲ್ಲ.